ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಮುಂದುವರೆದಿದೆ. ಬಹಳಷ್ಟು ಬೆಳೆ ಹಾನಿಯಾಗ್ತಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಮಹಾರಾಷ್ಟ್ರದಲ್ಲಿ ವರುಣನ ಅಬ್ಬರ ಹೆಚ್ಚಾಗಿದೆ. ಬೆಳಗಾವಿ ಭಾಗದಲ್ಲಿ ಪಂಚಗಂಗಾ ನದಿ ಉಕ್ಕಿ ಹರಿತಾ ಇದೆ. ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇದ್ದಂತಹ ಬೆಳೆ ಕೂಡ ಜಲಾವೃತಗೊಂಡಿದೆ. ಕೃಷ್ಣಾ ನದಿಯ ಉಪನದಿ ಈ ಪಂಚಗಂಗಾ ನದಿ. ನದಿಯ ದೃಶ್ಯಾವಳಿ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಗಳು ನಡೀತಾ ಇರುತ್ತೆ. ಅತಿ ಹೆಚ್ಚು ಮಳೆ ಬಂದ ಪರಿಣಾಮ ಕೃಷ್ಣಾ ನದಿಯ ಉಪನದಿಯಾಗಿರುವಂತಹ ಪಂಚಗಂಗಾ ಕೂಡ ಉಕ್ಕಿ ಹರಿತಾ ಇದೆ. ನದಿಯ ಪ್ರದೇಶದಲ್ಲಿರುವಂತಹ ಕೃಷಿ ಚಟುವಟಿಕೆ ಭಾರಿ ಹಾನಿಗೆ ಒಳಪಟ್ಟಿದೆ ಅನ್ನುವಂಥ ಮಾಹಿತಿ ಇದೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತಹ ದೃಶ್ಯಾವಳಿಯನ್ನು ಗಮನಿಸಬಹುದು ನೀವು. ಕೃಷ್ಣಾ ನದಿಗೆ ಬಂದು ಸೇರಿ ಕಲ್ಲೋಳ ಬ್ಯಾರೇಜ್ಗೆ ನೀರು ಕೂಡ ಅಪಾರ ಪ್ರಮಾಣದಲ್ಲಿ ಸೇರ್ತಾ ಇದೆ. 18,000 ಕ್ಯೂಸೆಕ್ಸ್ಗೂ ಹೆಚ್ಚು ನೀರು ನಿನ್ನೆ ಬಂದಿತ್ತು ಅನ್ನುವಂಥ ಮಾಹಿತಿ ಇತ್ತು. ಪಶ್ಚಿಮ ಘಟ್ಟದಲ್ಲಿ ಉಗಮವಾಗಿ ಕೃಷ್ಣಾ ನದಿಯಲ್ಲಿ ಸಂಗಮವಾಗುವಂಥ ಪಂಚಗಂಗಾ ಕೂಡ ಉಕ್ಕಿ ಹರಿತಾ ಇದೆ. ತನ್ನ ಒಡಲನ್ನು ಬಿಟ್ಟು ಉಕ್ಕಿ ಹರಿತಾ ಇದೆ ಪಂಚಗಂಗಾ ನದಿ. ಪಂಚಗಂಗಾ ನದಿಯ ದೃಶ್ಯಾವಳಿ ಡ್ರೋನ್ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ನೀವೇನು ಗಮನಿಸಬಹುದು ಅಂತ ಹೇಳಿದ್ರೆ, ಕೃಷ್ಣಾ ನದಿ ಉಕ್ಕಿ ಹರಿತಾ ಇದ್ರೆ ಅದರ ಉಪನದಿಯಾಗಿರುವಂಥ ಪಂಚಗಂಗಾ ಕೂಡ ಉಕ್ಕಿ ಹರಿತಾ ಇದೆ. ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಮಳೆಯಾದಾಗ ಅದರ ಪ್ರಭಾವ ಕರ್ನಾಟಕದ ಮೇಲೆ ಯಾಕಾಗತ್ತೆ ಅನ್ನೋದನ್ನು ನೋಡ್ತಾ ಹೋಗೋದಾದರೆ, ಅಲ್ಲಿನ ಕೃಷ್ಣ ಇಲ್ಲಿ ಹರಿಯುತ್ತೆ. ನೀವು ಗಮನಿಸಬಹುದು, ಅತಿ ಹೆಚ್ಚು ಪ್ರಮಾಣದಲ್ಲಿ ಯಾವಾಗ ಮಹಾರಾಷ್ಟ್ರದಲ್ಲಿ ಮಳೆಯಾಗುತ್ತೋ ಕೃಷ್ಣ ತುಂಬಿ ಹರಿಯುತ್ತೆ. ಅದರ ಉಪನದಿಗಳು ಕೂಡ ತುಂಬಿ ಹರಿಯುತ್ತೆ. ಬೆಳಗಾವಿ ಭಾಗದಲ್ಲಿ ಅತಿ ಹೆಚ್ಚು ಹಾನಿಗೊಳಗಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ನದಿ ಪಾತ್ರದ ಕೃಷಿ ಚಟುವಟಿಕೆಗಳಿಗೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಅತಿ ಹೆಚ್ಚು ಮಳೆಯಾದ ಸಂದರ್ಭದಲ್ಲಿ ನೂರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯನ್ನು ಬೆಳೆದಿರ್ತಾರೆ. ಅವೆಲ್ಲವೂ ಕೂಡ ನಾಶವಾಗುವಂತಹ ಸನ್ನಿವೇಶ ಇದು.